ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಾಂಗ್ಲಾದೇಶದಲ್ಲಿ ಒಂದು ಬಿಗ್ ಡೆವಲಪ್ಮೆಂಟ್ ಆಗ್ತಿದೆ. ಹಾಗಾದ್ರೆ ಕೆಳಗಿಳಿತಾನ ಯೂನುಸ್ ತುರ್ತು ಮೀಟಿಂಗ್ ಕರೆದಿದ್ಯಾಕೆ? ಅಲ್ಲಿನ ಮಿಲಿಟರಿ ಮುಖ್ಯಸ್ಥ ಬಾಂಗ್ಲಾದೇಶದಲ್ಲಿ ಮತ್ತೊಂದು ದಂಗೆಯ ಮಹಾದಂಗೆಯ ಸುಳಿವು ಸಿಗ್ತಾ ಇದ್ದು ಏಕಾಏಕಿ ಭಾರತವನ್ನ ಯೂನುಸ್ ಕೆಣಕಿದ ಬೆನ್ನಲ್ಲೇ ಭಾರತದ 7 ಸಿಸ್ಟರ್ಸ್, ನಮ್ಮ ಈಶಾನ್ಯ ಭಾರತ ಲ್ಯಾಂಡ್ ಲಾಕ್ಡ್ ರೀಜನ್, ನಾವೇ ಬೇಕು, ಬಾಂಗ್ಲಾ ಇಲ್ಲದೆ ಅವ್ರಿಗೆ ಏನೂ ಆಕ್ಸಸ್ಸೇ ಇಲ್ಲ ಅನ್ನೋ ರೀತಿಯಲ್ಲೆಲ್ಲ ಚೀನಾದಲ್ಲಿ ಹೋಗಿ ನಾಲ್ಗೆ ಹರಿಬಿಟ್ಟು ಬಂದ ಬೆನ್ನಲ್ಲೇ ಭಾರತದಿಂದಲೂ ಬಿಗ್ ಶಾಕ್ ಮತ್ತು ಬಾಂಗ್ಲಾದೊಳಗಡೆನೂ ಬಿಗ್ ಡೆವಲಪ್ಮೆಂಟ್. ಎರಡೂ ಅಪ್ಡೇಟ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲನೇದಾಗಿ ಬಾಂಗ್ಲಾದ ಒಳಗಡೆ ದಿಢೀರ್ ಅಂತ ಆಗ್ತಿರುವ ಬಿಗ್ ಡೆವಲಪ್ಮೆಂಟ್ನ ಅಪ್ಡೇಟ್ಸ್ನ ಕೊಡ್ತೀವಿ. ಇದ್ದಿದ್ದೆ ಹಸೀನಾ ಗಡಿಪಾರು ಮಾಡಿದ್ದಾಯ್ತು, ಆಕೆಯನ್ನು ಓಡಿಸಿದ್ದಾಯ್ತು, ಮತ್ತು ಆಕೆ ಪಾರ್ಟಿಯನ್ನು ಕೂಡ ಬ್ಯಾನ್ ಮಾಡಿದ್ದಾರೆ. ಅದೊಂದು ಅಪ್ಡೇಟ್ ಆಗಿದೆ. ಇದೆಲ್ಲದರ ನಡುವೆ ಈಗ ಅಲ್ಲಿನ ಸೇನಾ ಮುಖ್ಯಸ್ಥ ಯೂನುಸ್ ವಿರುದ್ಧ ತಿರುಗಿ ಬಿದ್ದಿರೋದು. ತುರ್ತು ಮೀಟಿಂಗನ್ನು ಜಮಾನ್, ಅಲ್ಲಿನ ಮಿಲಿಟರಿ ಚೀಫ್ ಜಮಾನ್ ತುರ್ತು ಮೀಟಿಂಗನ್ನು ಕರೆದಿದ್ದಾನೆ ಮತ್ತು ತಕ್ಷಣಕ್ಕೆ ಎಲೆಕ್ಷನ್ ಆಗಬೇಕು. ಯೂನುಸ್ ಕೆಳಗಿಳಿಸೋ ನಿಟ್ಟಿನಲ್ಲಿ ಆಕ್ರೋಶ ಅಲ್ಲಿ ಭುಗಿಲೆದ್ದಿದೆ. ತಕ್ಷಣಕ್ಕೆ ಈ ಕೂಡಲೇ ಎಲೆಕ್ಷನ್ ಆಗಬೇಕು. ಡೆಡ್ ಲೈನ್ ಅನ್ನೇ ಕ್ರಾಸ್ ಮಾಡ್ತಿದೆ ಈ ಮಧ್ಯಂತರ ಸರ್ಕಾರ. ಎಲೆಕ್ಷನ್ ಕರಿಬೇಕಿತ್ತು, ಆದರೆ ಅದನ್ನ ಮರೆತು ಕೂತು ಬಿಟ್ಟಿದೆ. ಯಾಕಂದ್ರೆ ಫಾರಿನ್ ಇಂಟರ್ಫಿಯರೆನ್ಸು, ಒಂದು ಕಡೆ ಅಮೆರಿಕ ಜೊತೆಗೆ ಬೇರೆ ಬೇರೆ ಡೀಲ್ಗಳಾಗ್ತಿದ್ದಾವೆ, ಬಿಸ್ನೆಸ್ ಟೈಅಪ್ ಆಗ್ತಿದೆ. ಟ್ರಂಪ್ ಮಗನ ಸ್ನೇಹಿತ ಬಾಂಗ್ಲಾ ಜೊತೆ ಏನು ಒಪ್ಪಂದ ಮಾಡ್ಕೊಂಡು ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ಈಗಾಗಲೇ ಡೀಟೇಲ್ ಆಗಿ ರಿಪೋರ್ಟ್ ಮಾಡಿದ್ದೀವಿ. ಈ ಕಡೆ ಚೀನಾ ಬಾಂಗ್ಲಾದೇಶದ ಜೊತೆಗೆ ಭಯಂಕರ ಇನ್ವೆಸ್ಟ್ಮೆಂಟು ಅಂತ ಈಗ ಕ್ಲೋಸ್ ಆಗ್ತಿದೆ. ಅಷ್ಟು ಸಾಲದು ಅಂತ ಭಾರತದ ಗಡಿ 22 ಕಿಲೋಮೀಟರ್ ದೂರ, ಕೇವಲ 22 ಕಿಲೋಮೀಟರ್ ದೂರದಲ್ಲಿ ಬಾಂಗ್ಲಾದೇಶ ಏನು ಮಾಡೋಕೆ ಹೊರಟಿದೆ ಗೊತ್ತಾ? ಎಷ್ಟೋ ದಶಕದ ಹಿಂದಿನ ಏರ್ ಬೇಸನ್ನು ಮತ್ತೆ ಆಕ್ಟಿವೇಟ್ ಮಾಡ್ತಿದೆ. ಬ್ರಿಟಿಷರ ಕಾಲದಲ್ಲಿ World War II ಟೈಮಲ್ಲಿ ಬಳಕೆಯಾಗಿದ್ದಂತಹ ಏರ್ ಬೇಸನ್ನು ಮತ್ತೆ ಡೆವಲಪ್ ಮಾಡೋದಕ್ಕೆ ಚೀನಾವನ್ನು ಕರಿತಾ ಇದೆ. ಅಲ್ಲಿಗೆ ಭಾರತಕ್ಕೆ ಜಸ್ಟ್ 20 ಕಿಲೋಮೀಟರ್ ದೂರದಲ್ಲಿ ಇವರು ಒಂದು ಏರ್ ಬೇಸನ್ನು, ಈಗ ದಶಕದಿಂದ ಕ್ಲೋಸ್ ಆಗಿದ್ದ ಏರ್ ಬೇಸನ್ನು ಮತ್ತೆ ರಿನ್ಯೂವಲ್ ಮಾಡ್ತಾರೆ. ಅಂದರೆ ಏನರ್ಥ? ಏನು ಮಾಡೋಕೆ ಹೊರಟಿದೆ? ಚೀನಾ ಜೊತೆ ಸೇರಿಕೊಂಡು ಬಾಂಗ್ಲಾದೇಶ ಯಾವತ್ತಿದ್ರೂ ಭಾರತದ ಗಡಿಯಲ್ಲಿ ಒಂದು ದೊಡ್ಡ ಥ್ರೆಟ್ ನಿರ್ಮಾಣವಾದಂಗಲ್ವಾ? ಇಷ್ಟೆಲ್ಲ ಮಾಡ್ತಿರುವಂತಹ ಬಾಂಗ್ಲಾದೇಶದಲ್ಲಿ ಬಿಗ್ ಡೆವಲಪ್ಮೆಂಟ್ ಏನಪ್ಪಾ ಅಂತ ಕೇಳಿದ್ರೆ, ಯೂನುಸ್ ಕೆಳಗಿಳಿಸುವ ನಿಟ್ಟಿನಲ್ಲಿ ಬೆಳವಣಿಗೆಗಳಾಗ್ತಿದ್ದಾವೆ. ಈ ಹೊರ ದೇಶಗಳ ಹಸ್ತಕ್ಷೇಪದಿಂದಾಗಿ ದೇಶವೇ ಅಸ್ಥಿರವಾಗ್ತಿದೆ ಅನ್ನುವಂಥ ಆಕ್ರೋಶ ಮಿಲಿಟರಿಯಿಂದ ವ್ಯಕ್ತವಾಗ್ತಿದ್ದು, ಮೊದಲು ಈ ಜಮಾನ್ ಮಿಲಿಟರಿ ಚೀಫು ಯೂನುಸ್ ಪರವಾಗೇ ಇದ್ದಿದ್ದು, ಆದರೆ ಈ ಹೊರ ದೇಶಗಳ ಜೊತೆ ತನ್ನ ಲಾಭಕ್ಕಾಗಿ ಹಸ್ತಕ್ಷೇಪ ಅವಕಾಶ ಮಾಡಿಕೊಟ್ಟ ಮೇಲೆ ಇದು ಬೇರೆಯದ್ದೇ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅಂತ ಈಗ ಈತನೇ ತಿರುಗಿ ನಿಂತಿರೋದು. ನಂಬರ್ 1 ಅಲ್ಲಿ NSAಯನ್ನು, ಮಿಲಿಟರಿ ಅಧ್ಯಕ್ಷನನ್ನು ವಿಶ್ವಾಸಕ್ಕೂ ತಗೊಳ್ಳದೆ ಯೂನುಸ್ ನೇಮಕ ಮಾಡ್ಕೊಂಡಿರೋದು ಮತ್ತು ಮಿಲಿಟರಿ ಚೀಫನ್ನೇ ತೆಗೆದುಹಾಕೋದಿಕ್ಕೆ ಅಥವಾ ಮಿಲಿಟರಿಯನ್ನು ಒಡೆಯೋದಿಕ್ಕೆ, ಶಕ್ತಿಯನ್ನು ಕುಗ್ಗಿಸೋದಿಕ್ಕೆ ಪ್ರಯತ್ನಗಳನ್ನು ಒಂದು ಕಡೆ ಯೂನುಸ್ ಮಾಡ್ತಿರೋ ಹೊತ್ತಲ್ಲಿ ಈಗ ತುರ್ತು ಮೀಟಿಂಗ್ ಕರೆದಿದ್ದು ಈ ಕೂಡಲೇ ಎಲೆಕ್ಷನ್ ಆಗಬೇಕು ಅನ್ನುವಂಥ ಕೂಗು ಅಲ್ಲಿ ಎತ್ತಿದೆ. ಅದಕ್ಕೆ ಪೂರಕವಾದಂಥ ಬೆಳವಣಿಗೆಗಳು ಸೇನೆಯಿಂದ ಆಗ್ತಾ ಇದ್ದು, ಯೂನುಸ್ ಕೆಳಗಿಳಿಸೋದಿಕ್ಕೆ ಬಿಗ್ ಪ್ಲಾನ್, ಒಂದು ಮುಂದಿನ ಪ್ಲಾನ್ ಆಫ್ ಆಕ್ಷನ್ ಏನಾಗಬೇಕು ಅನ್ನೋ ನಿಟ್ಟಿನಲ್ಲೇ ಈ ಸಭೆ ಆಗಿರೋದು. ಶೇಖ್ ಹಸೀನಾ ಮತ್ತು ಖಲೀದಾ ಜಿಯಾ ಒಟ್ಟಿಗೆ ಸೇರಬೇಕು ಅನ್ನೋದೊಂದು ಪ್ರಯತ್ನ ಶುರುವಾಗಿದೆ. ಈಗ ಮೊನ್ನೆ ಅಷ್ಟೇ ಖಲೀದಾ ಜಿಯಾ ಫಾರಿನ್ ಟ್ರೀಟ್ಮೆಂಟ್ಗೆ ಹೋಗಿದ್ದಂಥ ಆಕೆ ವಾಪಸ್ ಬಂದ್ಲು. ಆಕೆ ಪಕ್ಷ ಮತ್ತು ಈ ಹಸೀನಾ ಪಕ್ಷ ಅವಾಮಿ ಎರಡು ಒಂದಾಗಬೇಕು ಅನ್ನೋ ನಿಟ್ಟಿನಲ್ಲಿ ಹೊಸದೊಂದು ಆಪರೇಷನ್ ನಡೀತಾ ಇದೆ ಇಲ್ಲಿ. ಅದರ ಮಧ್ಯಸ್ಥಿಕೆಯನ್ನು ವಹಿಸ್ಕೊಂಡಿರೋದೇ ಈ ಮಿಲಿಟರಿ ಚೀಫ್. ಇಬ್ಬರೂ ಕೂಡ ಒಟ್ಟಾಗಿ ಎಲೆಕ್ಷನ್ಗೆ ಹೋಗಬೇಕು, ದೇಶಕ್ಕೋಸ್ಕರ ಇಬ್ಬರು ಒಟ್ಟಾಗಬೇಕು, ಒಮ್ಮತಕ್ಕೆ ಬರಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮುಂದಿಟ್ಟಿದ್ದು. ಯೂನುಸ್ ಮಾಡಬಾರ್ದ ಕೆಲಸ ಮಾಡ್ತಿದ್ದಾನೆ ಅನ್ನೋದು ಈಗ ಆಕ್ರೋಶ ಕಾರಣ ಆಗಿದೆ. ಯಾಕಂದ್ರೆ ಅಲ್ಲಿ ಪ್ರಿಸನರ್ಸ್ನ, ಈ ಖೈದಿಗಳನ್ನು ತನ್ನ ಪವರನ್ನು ಬಳಸಿ ಎಕ್ಸಿಕ್ಯೂಟಿವ್ ಆರ್ಡರ್ಸ್ ಮೇರೆಗೆ ರಿಲೀಸ್ ಮಾಡಿಸ್ತಾ ಇರೋದು, ತಮಗೆ ಬೇಕಾದವ್ರನ್ನ ಖೈದಿಗಳನ್ನು ರಿಲೀಸ್ ಮಾಡ್ತಿರೋದು, ದೇಶ ಅಸ್ಥಿರ ಆಗ್ತಿರೋದು, ವಿದೇಶಗಳ ಹಸ್ತಕ್ಷೇಪ, ಇದೆಲ್ಲವೂ ಕೂಡ ಬಾಂಗ್ಲಾದೇಶ ಅಸ್ಥಿರ ಆಗಿ ಹೋಗುತ್ತಾ ಅನ್ನೋ ರೀತಿಯಲ್ಲಿ ಬೆಳವಣಿಗೆ ಆಗ್ತಿದೆ. ಈ ಜಮಾನ್ ಹೇಳಿ ಕೇಳಿ ಭಾರತದ ಪರವಾಗಿರುವಂಥ ವ್ಯಕ್ತಿ ಅನ್ನೋದು ಗಮನ ಸೆಳೆತಿರೋದು. ಭಾರತವನ್ನು ಬಾಂಗ್ಲಾ ಎದುರು ಹಾಕ್ಕೊಂಡಿರೋ ಹೊತ್ತಲ್ಲಿ ಬಾಂಗ್ಲಾದಲ್ಲಿ ಒಂದು ದೊಡ್ಡ ಬೆಳವಣಿಗೆ ಆಗ್ತಿದೆ. ಮೊನ್ನೆ ಅಷ್ಟೇ ಚೀನಾಗೆ ಹೋದಾಗ ಆತ ಏನು ಹೇಳಿ ಬಂದ ಯೂನುಸು, 7 ಸಿಸ್ಟರ್ಸ್, ಭಾರತದ ಈಶಾನ್ಯ ರಾಜ್ಯಗಳಿದ್ದಾವಲ್ಲ, ಅದು ಲ್ಯಾಂಡ್ ಲಾಕ್ಡ್ ರೀಜನ್, ಅದಕ್ಕೆ ಕನೆಕ್ಟಿವಿಟಿನೇ ಇಲ್ಲ ಮೇನ್ ಲ್ಯಾಂಡ್ ಜೊತೆಗೆ.
ಬಾಂಗ್ಲಾದೇಶನೇ ಅದಕ್ಕೆ ಇರುವಂಥ ದಾರಿ. ಸೊ ಬಾಂಗ್ಲಾದ ಮೂಲಕ ಚೀನಾ ಈ ಭಾಗವನ್ನ ಕಂಟ್ರೋಲಿಗೆ ತಗೊಳ್ಬೇಕು ಅಂತಾನೆ ಈ ಯೂನುಸ್. ಚೀನಾ ಭಾರತದೊಳಗಡೆ ನುಗ್ಗಬೇಕು ಅಂತಾನೆ ಈ ಯೂನುಸ್. ಇದ್ರ ಬೆನ್ನಲ್ಲೇ ಭಾರತ ಎಚ್ಚೆತ್ಕೊಳ್ತು, ಇದು ಯಾಕೋ ಡೇಂಜರ್ ಆಗ್ತಿದೆ, ಇದು ಬೇರೆಯದ್ದೇ ಹಂತಕ್ಕೆ ಹೋಗಬಹುದು ಅನ್ನೋದನ್ನ ಅರ್ಥ ಮಾಡಿಕೊಂಡು ಎಷ್ಟೋ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂಥ ಪ್ರಾಜೆಕ್ಟನ್ನು ಈಗ ಕೈಗೆತ್ಕೊಂಡಿದೆ ಕಲಾದನ್ ಬಹುಮಾದರಿ ಸಾರಿಗೆ ಯೋಜನೆ. ಯಾಕಂದರೆ ನಮ್ಮ ಈಶಾನ್ಯ ರಾಜ್ಯಗಳು ಮೇನ್ಲ್ಯಾಂಡ್ ಜೊತೆಗೆ ಅಥವಾ ಕಲ್ಕತ್ತಾ ಬೇರೆ ಬೇರೆ ಪ್ರದೇಶಗಳ ಜೊತೆ ಕನೆಕ್ಟ್ ಆಗೋದಕ್ಕೆ ಬಾಂಗ್ಲಾ ಮೂಲಕ ಸಿಲಿಗುರಿ ಕಾರಿಡಾರ್ ಬೇಕಿತ್ತು ನಮಗೆ. ಆ 22 ಕಿಲೋಮೀಟರ್ಗಳ ಚಿಕನ್ ನೆಕ್ ಅಂತ ಕರೆಯಲಾಗುತ್ತಲ್ಲ, ಆ ಪ್ರದೇಶದ ಅವಲಂಬನೆ ಬಾಂಗ್ಲಾದೇಶ ಯಾಕೆ ಬೇಕು? ನಮ್ಮ ಪ್ರದೇಶವನ್ನು ನಾವು ಕನೆಕ್ಟ್ ಮಾಡೋದಕ್ಕೆ ಬಾಂಗ್ಲಾದೇಶ ಇಲ್ಲದೆ ಏನು ನಡೆಯೋದೇ ಇಲ್ಲ ನಮ್ಗೆ ಈ ಪ್ರದೇಶ ಕನೆಕ್ಟ್ ಆಗೋದಿಕ್ಕೆ ಅನ್ನುವಂಥ ಅವಲಂಬನೆ ಎಷ್ಟು ಡೇಂಜರಸ್ ಅಲ್ವಾ. ಸೊ ಎಷ್ಟೋ ವರ್ಷಗಳಿಂದ ಇದು ಏನು ಮಾಡಿದ್ರು ಟೇಕ್ ಆಫ್ ಆಗ್ತಿರ್ಲಿಲ್ಲ. ಎಷ್ಟೋ ದಶಕಗಳಿಂದ ಹಾಗೆ ಬಿದ್ದಿರುವಂಥ ಪ್ರಾಜೆಕ್ಟನ್ನು ಈಗ ತ್ವರಿತಗತಿಯಲ್ಲಿ ಕೇಂದ್ರ ಸರ್ಕಾರ ಕೆಲಸ ಶುರು ಮಾಡೋದಕ್ಕೆ ಆದೇಶವನ್ನು ಹೊರಡಿಸಿದೆ. ಬಾಂಗ್ಲಾಗೆ ಸರಿಯಾಗಿ ಸೆಡ್ ಹೊಡಿತಾ ಇದೆ. ಯಾವ ರೀತಿ ಹಾಗಾದರೆ ಈ ಕಾರಿಡಾರ್ ಹೆಂಗೆ ಕೆಲಸ ಮಾಡುತ್ತೆ? ಬಹುಮಾದರಿ ಸಾರಿಗೆ ಅಂದರೆ ಇದು ನದಿ, ಸಮುದ್ರ ಮತ್ತು ರಸ್ತೆ ಮೂರೂ ಮಾರ್ಗಗಳನ್ನು ಒಳಗೊಂಡಂಥ ಒಂದು ಪ್ರಾಜೆಕ್ಟು. ಈಶಾನ್ಯ ಭಾರತದ ಮಿಜೋರಾಮನ್ನು ಮ್ಯಾನ್ಮಾರ್ ಮೂಲಕ ಕೋಲ್ಕತ್ತಾಗೆ ಈ ಯೋಜನೆ ಸಂಪರ್ಕ ಮಾಡುತ್ತೆ. ಬಾಂಗ್ಲಾದೇಶದ ಮೇಲಿನ ಅವಲಂಬನೆ ಇಲ್ಲದಂತೆ ಮಾಡುತ್ತೆ. ಈ ಒಂದು ಪ್ರಾಜೆಕ್ಟು 166.8 ಕಿಲೋಮೀಟರ್ ಉದ್ದದ 4 ಪಥಗಳ ಹೆದ್ದಾರಿ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ. ಈಗ ತ್ವರಿತಗತಿಯಲ್ಲಿ ಕಾಮಗಾರಿ ಆಗಬೇಕು. ಬಾಂಗ್ಲಾ ಮೇಲಿನ ನಮ್ಮ ಅವಲಂಬನೆ ತಪ್ಪಬೇಕು. ಶಿಲಾಂಗ್ನಿಂದ ಸಿಲ್ಚರ್ ನಡುವೆ ಅಂದರೆ ಒಟ್ಟು 166 ಕಿಲೋಮೀಟರ್ 22,000 ಕೋಟಿ ಏನೋ ಖರ್ಚಾಗುವಂಥ ಒಂದು ಪ್ರಾಜೆಕ್ಟ್ಗೆ ತಕ್ಷಣ ಕೈಗೆತ್ಕೊಳ್ಳಿ ಅಂತ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದು. ಮಿಜೋರಾಂನ ಜೋರಿನ್ಪುಯಿಗೆ ಇದು ವಿಸ್ತರಣೆ ಆಗುತ್ತೆ. ಈ ಮೂಲಕ ಕಲಾದನ್ ಕಾರಿಡಾರ್ಗೆ ಕನೆಕ್ಟ್ ಆಗುತ್ತೆ. ಸೊ ಸಮುದ್ರ ಮಾರ್ಗ, ನದಿ ಮಾರ್ಗ ಮತ್ತು ರಸ್ತೆ ಮಾರ್ಗ ಈ ಮೂಲಕ ದೂರ ಕೂಡ ಕಡಿಮೆ ಆಗುತ್ತೆ. 5 ತಾಸಿನಲ್ಲಿ ಕ್ರಮಿಸಬಹುದಂತ ಒಂದು ದಾರಿ ಆಗುತ್ತೆ. ಬಾಂಗ್ಲಾದ ಮೇಲಿನ ಅವಲಂಬನೆ ಕೂಡ ತಪ್ಪಿಸ್ಕೊಳ್ಬಹುದಾಗಿದೆ. ಬಾಂಗ್ಲಾದಿಂದ ಬರುವಂತಹ ಅವ್ರಿಗೆ ಬಹುದೊಡ್ಡ ಆಧಾರ ಆಗಿರುವಂಥ ಸಿದ್ಧ ಉಡುಪುಗಳಿಗೆ ಬ್ರೇಕ್ ಹಾಕ್ತು ಭಾರತ. ನಮ್ಮ ವಸ್ತುಗಳನ್ನು ಅಲ್ಲಿ ತಡೆ ಹಿಡಿಯೋ ರೀತಿಯಲ್ಲಿ ಪ್ರಯತ್ನ ಮಾಡ್ತು ಬಾಂಗ್ಲಾದೇಶ. ಅದಕ್ಕೆ ಸರಿಯಾದ ಕೌಂಟರ್ ಕೊಡ್ತು. ಈಗ ಬಹುದೊಡ್ಡ ಲಾಸ್ ಆಗ್ತಾ ಇದೆ ಬಾಂಗ್ಲಾದ ವಿರುದ್ಧ ಭಾರತ ಕೈಗೊಂಡಿರೋ ಸ್ಟೆಪ್ಪಿಂದಾಗಿ. ಮತ್ತೊಂದು ಕಡೆ ಭಾರತ ತಡ ಮಾಡದೆ ಈ ಅಕ್ರಮ ವಲಸಿಗರನ್ನೆಲ್ಲ ಅರೆಸ್ಟ್ ಮಾಡೋದಕ್ಕೆ ಅಂತಾನೆ ಕೇಂದ್ರಗಳನ್ನು ಸ್ಥಾಪಿಸ್ತಾ ಇದೆ. ಅವರನ್ನು ಕೂಡಲೇ ಯಾವುದೇ ರಾಜ್ಯದಲ್ಲಿ ಅವರ ಬಗ್ಗೆ ಮಾಹಿತಿ ಸಿಕ್ಕ ತಕ್ಷಣ ಆ್ಯಕ್ಷನ್ ಆಗಬೇಕು. ಯಾವ ರಾಜ್ಯದಲ್ಲೂ ಇನ್ನು ಮುಂದೆ ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಜಾಗ ಇಲ್ಲ ಅನ್ನೋ ರೀತಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದು. ಈಗಾಗಲೇ ಯಾರ್ಯಾರನ್ನು ವಶಕ್ಕೆ ತಗೊಂಡಿದ್ದಾರೋ ಅವರನ್ನೆಲ್ಲ ಬಾಂಗ್ಲಾಗೆ ಎತ್ತು ಬಿಸಾಕೋ ಕೆಲಸ ಕೂಡ ಶುರುವಾಗ್ಬಿಟ್ಟಿದೆ. ಸೊ ಬಾಂಗ್ಲಾದೇಶ ಕೂಡ ಈಗ ಪಾಕಿಸ್ತಾನದಷ್ಟೇ ನಾವು ಗಮನ ಹರಿಸಬೇಕಾಗಿರೋದು. ಸೊ ಅವರ ವಿರುದ್ಧ ಆಕ್ಷನ್ ಶುರುವಾಗಿದ್ದು. ಈ ಎರಡೂ ಕ್ರಮಗಳು ಕೂಡ ಅತ್ಯಂತ ಪ್ರಮುಖವಾದದ್ದು. ಅದರ ನಡುವೆ ಈಗ ಬಾಂಗ್ಲಾದಲ್ಲಿ ಯೂನುಸ್ಗೆ ಬೆಂಕಿ ಬಿದ್ದಿರೋದು. ಯಾವ ರೀತಿ ಅಂದರೆ ಕುರ್ಚಿ ಅಲುಗಾಡುವ ಮಟ್ಟಿಗೆ ಮಿಲಿಟರಿ ತಿರುಗಿ ಬೀಳುವಂಥ ದೊಡ್ಡ ಬೆಳವಣಿಗೆ. ಎಮರ್ಜೆನ್ಸಿ ಮೀಟಿಂಗ್ಗಳಾಗ್ತಿದ್ದಾವೆ. ಹಸೀನಾ ಕಡೆಗೆ ಮತ್ತೆ ಅಲ್ಲಿನ ಒಂದು ಗುಂಪು ಒಲವು ತೋರಿಸ್ತಾ ಇದ್ದು ಆಕೆ ಪಾರ್ಟಿನೇ ಬ್ಯಾನ್ ಮಾಡಿಬಿಟ್ಟಿದ್ದಾನೆ ಯೂನುಸ್. ಆಕೆಯನ್ನು ಕರ್ಕೊಂಡು ಬರೋದಕ್ಕೂ ಕೂಡ ದಾರಿ ಹುಡುಕೋ ಕೆಲಸ ಆಗ್ತಾ ಇದೆ. ಸೊ ಮತ್ತೆ ಬಾಂಗ್ಲಾದೇಶದಲ್ಲೊಂದು ದೊಡ್ಡ ಬೆಳವಣಿಗೆಯ ಮುನ್ಸೂಚನೆ ಭಾರತವನ್ನು ಕೆಣಕಿದ ಬೆನ್ನಲ್ಲೇ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.